ಐಟಿಐ ಕಳೆದ ಒಂದು ವಾರದಲ್ಲಿ ಮಾರ್ಕೆಟಲ್ಲಿ ಸೌಂಡ್ ಮಾಡಿರುವಂತಹ ಹೆವಿ ಕಂಪನಿಗಳಲ್ಲಿ ಇದು ಒಂದು. ಈ ಕಂಪನಿ ಕಳೆದ ಒಂದು ವಾರದಲ್ಲಿ ಸುಮಾರು 40% ಅಧಿಕ ಹೆಚ್ಚಿಗೆ ಗೇನ್ ಆಗಿದೆ. ಅದ್ರ ಜೊತೆ ಈ ಕಂಪನಿ ಡೀಟೇಲ್ಸ್ ಈ ರೀತಿಯಾಗಿದೆ. ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದ್ಬಿಟ್ಟು ಸುಮಾರು 35,000 ಕೋಟಿ. ಈ ಕಂಪನಿ ಕೇಂದ್ರ ಸರ್ಕಾರದ ದೂರ ಸಂಪರ್ಕ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಈ ಕಂಪನಿಯ PE ರೇಷಿಯೋ ಮೈನಸ್ ಅಲ್ಲಿ ನಡೀತಾ ಇದೆ. ಅದ್ರ ಜೊತೆಗೆ ಸೆಕ್ಟರ್ ವೈಸ್ PE ರೇಷಿಯೋಗೂ ಈ ಕಂಪನಿ PE ರೇಷಿಯೋಗೂ ಅಜಗಜಾಂತರ ವ್ಯತ್ಯಾಸನೇ ಇದೆ. ಈ ಕಂಪನಿಯ ರಿಟರ್ನ್ ಆನ್ ಈಕ್ವಿಟಿ ROE ನೋಡೋದಾದ್ರೆ ಅದು -5.25% ಅಲ್ಲಿದೆ. ಸೊ ಇನ್ವೆಸ್ಟ್ ಮಾಡಬೇಕಾದ್ರೂ ಇದರಲ್ಲಿ ಒಂದ್ಸಲ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಯೋಚನೆ ಮಾಡ್ಬೇಕಂತ ಸನ್ನಿವೇಶ ಇದೆ. ಈ ಕಂಪನಿಯ ಪಾಸಿಟಿವ್ಸ್ ನೋಡೋದಾದ್ರೆ ಫಸ್ಟ್ ಆಫ್ ಆಲ್ ಈ ಕಂಪನಿ ಗೌರ್ಮೆಂಟ್ ಓನ್ ಕಂಪನಿ ಆಗಿರೋದ್ರಿಂದ ಈ ಕಂಪನಿ ಫ್ಯೂಚರ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈ ಕಂಪನಿಯ ಲಾಸ್ ಹಂತವಾಗಿ ಕವರ್ ಆಗ್ತಾ ಬರ್ತಾ ಇದೆ. ಪ್ರತಿ ವರ್ಷ ಈ ಲಾಸ್ ನ ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಕಂಪನಿಯ ರೆವೆನ್ಯೂ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇದೆ. ಫ್ಯೂಚರ್ಲಿ ಗೌರ್ಮೆಂಟ್ 5G ಅನ್ನ ದೊಡ್ಡ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂದ್ಕೊಂಡಿರುವ ಕಾರಣದಿಂದ ಈ ಕಂಪನಿ ಸಹಾಯನ ಪಡೆದುಕೊಳ್ಳಬೇಕಾಗುತ್ತೆ. ಸೊ ಯಾರು ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಅವ್ರು ಈ ಕಂಪನಿ ಮೇಲೆ ಒಂದ್ಸಲ ಕಣ್ಣಾಡಿಸ್ಬೋದು. ನೀವೇನ್ ಮಾಡ್ತೀರಾ ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.